ನಾವಿವತ್ತು ನಮ್ಮ ಹೊಲದಲ್ಲಿ ಬೆಳೆದಿದ್ದ ಹತ್ತಿನ ಮಾರಾಟ ಮಾಡಕಂತ ಬಂದಿದ್ವಿ. ಅದು ನಮ್ ಗುತ್ಲಕ್ಕೆ ಈ ತರ ಎವ್ರೇಜ್ ಕಾಟ್ ಹಾಕಿದ್ವಿ. ನಮ್ಮನಿಗೆ ಹಿಂಗ್ ದಲಾಲರು ಬಂದು ನೋಡತ್ತಿದ್ರು. ಇವ್ರದ್ದು ರೇಟ್ ಇತ್ತು ಲಾಸ್ಟ್ 10,500 ಅಂತ ಹೇಳಿದ್ರು ಕ್ವಿಂಟಲ್ಗೆ. ನಾವು ಇವ್ರ ಹತ್ರ ಕೊಡೋದೇ ಬೇಡ, ಕಾಟ ಮೋಸ ಮಾಡ್ತಾರ ಅಂತಂದು ಬಿಟ್ವಿ. ಹೆಂಗಿದ್ರು ಮಾರ್ಕೆಟ್ಗೆ ಹೋಗೋದು ಅಂತಂದು ನಮ್ಮ ಅಜ್ಜಿ ಪೂಜೆ ಮಾಡಿದ್ರು. ಈ ತರ ಪೂಜೆ ಆದ್ಮೇಲೆ ಹತ್ತಿನ ಒಂದು ಬೆಡ್ಶೀಟ್ನಾಗ ದೌಡ್ ತುಂಬಿ ಎತ್ತೆ ಹಾಕಕತ್ತೀವಿ. ಅಂದ್ರೆ ಒಂದು ಬೆಡ್ಶೀಟ್ನಾಗ ಒಂದು 3-4 ಪುಟ್ಟಿ ಅಂತ ಹೋಗಿ ಹೋಗ್ತತಿ. ಮತ್ತೆ ನಾನು ಈ ಕಡೆದ್ದು ತಂತಂದು ಗಾಡಿನೂ ಬಂದು ನಿಲ್ಸಿದ್ರು. ಆ ಗಾಡಿಗೆ ನಾನು ಎತ್ತೆತ್ತು ಹಾಕಕತ್ತಿದ್ದೆ. ಆಮೇಲೆ ನಮ್ಮ ಅಜ್ಜ ಮೇಲೆ ಹತ್ತಿ ಒಂದು ಗಂಟು ಹಚ್ಚಿ ಗಾಡಿನ ಕೆಳಗೆ ಸವನ ಹಾಕಕತ್ತಿತ್ತು. ಆಮೇಲೆ ನಾವು ಆ ಹತ್ತಿ ಗಂಟನ್ನ ದೊಡ್ಡ ಗಂಟು ಕಟ್ಟಿ ಈ ತರ ಹಾಕಿದ್ವಿ. ಇದಾದ್ಮೇಲೆ ನಮ್ಮ ಹತ್ತಿ ಎಲ್ಲ ಅವಾಗೆಲ್ಲ ಕರೆಕ್ಟಾಗಿ ಮಾಡ್ತಿದ್ವಿ ಗಾಡಿ ಒಳಗೆ. ಆಮೇಲೆ ನಮ್ಮ ಅಜ್ಜ ನಮ್ಮ ಮತ್ತೆ ಹತ್ತಿ ತಂಬಾಕ್ತಿದ್ರು. ಆಮೇಲೆ ನಾನು ತಂದು ಚೆಂದ ಹಿಂಗೆ ಹಾಕಾಕತ್ತಿದ್ದೆ. ಅದನ್ನೆಲ್ಲ ಲೆವೆಲ್ಲಾಗಿ ಹಾಕಿನ ತುಳಿಯಾಕತ್ತಿತ್ತು ಗಾಡಿಯಾಗ. ಅದಾದ್ಮೇಲೆ ಗಾಡಿದು ಸೈಡ್ ಡೋರ್ವರೆಗೂ ಬಂತು. ಅದಾದ್ಮೇಲೆ ಹಿಂದ ಕಟ್ಟೋಣ ಅಂತ ನಂದು ಹಗ್ಗ ತಗೊಂಡು ಕಟ್ಟಕ್ಕಂತ ರೆಡಿ ಮಾಡ್ತಿದ್ದೆ. ಅಲ್ಲಿಂದ ಹತ್ತಿ ಬಿಡಂಗಿಲ್ಲ ಅಂತ. ಮಳೆ ಬರುತ್ತಂತ ಮತ್ತೆ ಮ್ಯಾಗ ಗಾಡಿಗೆ ಪಾಟ್ ಹಾಕೋಣ ಅಂತಂದು ಹಾಕ್ಬಿಟ್ವಿ, ಮಳೆ ಬರುತ್ತಂತ. ಇದನ್ನ ಹಾಕೊಂಡು ಹೋಗೋಣ ಇವತ್ತಂತ ನಾವು ಹೊರಟ್ವಿ ಗುತ್ಲಕ್ಕೆ. ಗುತ್ಲದ ನೋಡಿದ್ರೆ ಬ್ರಿಡ್ಜ್ ಫುಲ್ ನೀರಿತ್ತು. ಅಂದ್ರೆ ನೀರು ಬಿಟ್ಟಿದ್ರು, ಮಳೆ ಜಾಸ್ತಿ ಆಗಿತ್ತು, ಅದಕ್ಕೆ ನೀರು ಬಿಟ್ಟಿದಾರ. ನೋಡ್ರಿ ಹಿಂಗ್ ಕಾಣ್ತೈತೆ ನಮ್ದು ಗುತ್ಲ ಮೈಲಾರ ಮಧ್ಯಕ್ಕೆ ಬ್ರಿಡ್ಜ್. ನೀರ್ ಮಾತ್ರ ಜಾಸ್ತಿ ಇತ್ತು. ಹಂಗೆ ನಾನು ನಮ್ಮ ಅಜ್ಜ ಹಿಂಗೆ ಬೈಕ್ನಾಗ ಹೋಗ್ತಿದ್ವಿ. ನಾವು ಅಪ್ಪರಲ್ಲೇ ಬೊಲೋರದಾಗ ಹೋಗಿದ್ರು. ಮತ್ತೆ ಈ ರೋಡ್ ಬಂದ್ಬಿಟ್ಟು ಹೊಸದಾಗಿ ಮಾಡಿರೋದು. ಗುತ್ಲಿಂದ ಇಲ್ಲೇ ನಿಯರಲ್ಲೇ ಹಡಗ್ಲಿ ಇದಕ್ಕೆ ಹೋಗುತ್ತೆ, ಹಡಗ್ಲಿಗೆ ಹೋಗುತ್ತೆ, ಮತ್ತೆ ಗದಗ್ ಹೋಗುತ್ತೆ, ಹಾವೇರಿಗೆ ಹೋಗುತ್ತೆ, ಮತ್ತೆ ರಾಣೆಬೆನ್ನೂರಿಗೆ ಹೋಗುತ್ತೆ. ಗುತ್ಲ ಮುಟ್ಟೋದಕ್ಕಿಂತ ಮೊದಲೇ ಬರ್ತೈತಿ ಇದು ರೋಡ್. ಆಮೇಲೆ ನಾವು ಬೊಲೋರದಾಗ ಹತ್ಕೊಂಡು ಹೋದ್ವಿ APMC ಕಡೆಗೆ. ಅಲ್ಲೋಗಿ ರೇಟ್ ಕೇಳೋಣ ಅಂತಂದ್ರೆ ರೇಟು ನೋಡಿದ್ವಿ. ಆಮೇಲೆ ಫಸ್ಟಿಗೆ ಬ್ರಿಡ್ಜ್ ಕಟ್ಟೋದು ಕಾಟ ಮಾಡಿಸ್ಕೊಂಡ ಓಡೋಣ ಅಂತಂದು ನಮಗೆ ಸ್ವಲ್ಪ ಡೌಟ್ ಇತ್ತು. ಅದಕ್ಕೆ ಕಾಟ ಮಾಡಿಸ್ಕೊಂಡು ಹೋದ್ವಿ. ಆಗ 24,90 ಗಾಡಿ ವೇಟ್ ಫುಲ್ಲು. ಆಮೇಲೆ ಇದಕ್ಕೆ ಹೋದ್ವಿ ಒಳಗಡೆ ಇನ್ನು 2 ಲಾರಿ ಇದ್ವು, ಅದನ್ನ ಮಿಕ್ಸ್ ಮಾಡಿ ಹಾಕ್ತಾರೆ. ಆಮೇಲೆ ನಾವು ಫೋನ್ ಅಂಗಡಿಗೆ ಹೋದ್ವಿ ಫೋನ್ ನೋಡೋಣ ಅಂತ. ಇದು ರಿಯಲ್ಮಿ ಹೊಸ ಫೋನ್ ಬಿಟ್ಟಿದ್ರು. ಅದರಲ್ಲಿ ನಾನು ನೋಡ್ತಿದ್ದೆ ಕ್ಯಾಮ್ರಾ ಕ್ವಾಲಿಟಿ ಹೆಂಗಿದೆ ಏನಂತ. ಇದ್ರದ್ದು ರೇಟು 50,000 ಅಂತ ಹೇಳಿದ್ರು. ಬೇಡ, ನಮ್ಮ ಕ್ಯಾಮ್ರಾನ ಚೆನ್ನಾಗೈತೆ ಅಂತ ನೋಡ್ಕೊಂಡು ಬಂದ್ವಿ ನಾವು. ಆಮೇಲೆ ಇದು ಹೊಸ ಫೋನ್ ಅಂದ್ಬಿಟ್ಟಿದ್ರಲ್ಲ, ಇದ್ರಲ್ಲೇ ಮಿರರ್ ನೋಡತ್ತಿರಲ್ಲ, ಇದೆ ಅದು ಸಣ್ಣ ಮಿರರ್ ಇರ್ತದೆ, ಏನು ಕಾಣಂಗೇ ಇಲ್ಲ ಅದು. ಆಮೇಲೆ ಮತ್ತೆ ಬಂದ್ವಿ, ರೇಟ್ ಏನೋ ಓಕೆ ಆಯ್ತು, ಕೊಟ್ವಿ. ಅವ್ರು ಹೇಳಿದ್ದು ಮನೇಲಿ ಬಂದಿರಲ್ಲ ದಲ್ಲಾಳಿಗಳು, ಅವರು 10,500 ಲಾಸ್ಟ್ ಅಂತ ಹೇಳಿದ್ರು. ಇಲ್ಲಿ 11,500 ಆಗಿತ್ತು. ಆಮೇಲೆ ಇದು 7.5 ಕ್ವಿಂಟಲ್. ಇದು ಬಸವೇಶ್ವರ ಮೂರ್ತಿ. ಈ ಮೂರ್ತಿದು ಒಂದು ಸ್ಪೆಷಲ್ ಗುತ್ಲದ್ದು. ಅಂದ್ರೆ ಇದು ತಮಿಳ್ನಾಡಿಂದ ಬಂದಿರೋದು ಮೂರ್ತಿ. ಇದು ಸಿಂಗಲ್ ಪೀಸ್ ಕಲ್ಲು ಇಲ್ಲಿ ಬಂದು ರೆಡಿ ಆಗಿದೆ. ಇದ್ರ ಬಗ್ಗೆ ವಿಡಿಯೋನ ಮಾಡ್ತೀನಿ. ಒಳಗೆ ಹೋಗಿ ವಿಡಿಯೋ ಮಾಡೋಣ ಅಂತಂದ್ರೆ ಗೇಟಿನ ಬಿಗಿ ಹಾಕಿದ್ವಿ. ಮತ್ತೆ ಅವರು ಗುತ್ಲಕ್ಕೆ ಬಂದಾಗ ಇದ್ರದ್ದು ಸಂಪೂರ್ಣ ವಿವರವನ್ನ ಕೊಡ್ತೀನಿ ನಾನು. ಮತ್ತೆ ಅದೇ ಖುಷಿಗೆ ನಾವು ಅದೆಲ್ಲ ನೋಡ್ಕೊಂಡು ಬೊಲೋರದಾಗ ಹೊರಟ್ವಿ. ಆಮೇಲೆ ಅವತ್ತಿನ ಮರುದಿನ ನಮ್ಮ ಅಜ್ಜರದ ಅಡಿಕೆಗೆ ಎಣ್ಣೆ ಹೊಡಿಯೋದಾಗಿತ್ತು. ಅವ್ರದ್ದು ಮೋಟರ್ ಚಾಲು ಮಾಡಿದೆ. ನೀರು ನೋಡಿದ್ರೆ ಸಣ್ಣ ಬರ್ತಿತ್ತು ಅನ್ಕೊಂಡ್ವಿ. ಆಮೇಲೆ ಗೊತ್ತಾಯ್ತು ಅದು 5 ವಾಲ ಅಲ್ಲಿ ಆನ್ ಆಗ್ಯಾವ ಅಂತ. ಆ ವಾಲ ಆನ್ ಆಗಿ ನೀರು ಸಣ್ಣ ಬರತ್ತಿತ್ತು. ನಾನು ಹಂಗೆ ಅಡಿಕೆಗೆ ಎಣ್ಣೆ ಹೊಡ್ಕೊಂತ ಹೊಂಟಿದ್ದೆ. ಹಂಗೆ ಎಣ್ಣೆದು ರೆಡ್ ಮಿಕ್ಸ್ ಅಂತ ಬರುತ್ತಲ್ಲ, ಅದು ಕೆಂಪು ಹುಳ, ಅದಕ್ಕೆ ಎಣ್ಣೆ ಹೊಡ್ಯಾಕತ್ತಿದ್ವಿ.
ಅದು ಹುಳ ಹೆಚ್ಚಿರೋದ ಈ ತರ ಹಂಗೆ ಹೊಡ್ಕೊಂತ ಹೊಂಟಿದ್ದೆ. ಆಮೇಲೆ ಎಣ್ಣೆ ಹೊಡಿಯೋಕೆ ಬಂದಿತ್ತು ಅಲ್ಲೇ. ಇದೊಂದ್ ಸಾಲ ಹೊಡೆದಿದ್ರೆ ಮುಗಿತಿತ್ತು ಎಣ್ಣೆ ಹೊಡೆಯೋದು. ಆಮೇಲೆ ಹಂಗೆ ದಿನ ಮಳೆ ಬರಕ್ ಸ್ಟಾರ್ಟ್ ಆಯ್ತು. ಇವತ್ತೇನಿದೆ ಎಣ್ಣೆ ಹೊಡೆಯೋದು ಆಕತ್ತಲ್ಲ ಗೊತ್ತಿಲ್ಲ ಅನ್ಕೊಂಡಿದ್ದೆ. ದೌಡ್ ಹೊಡೆದೆ. ಆಮೇಲೆ ಮಳೆ ಏನ್ ಬರ್ಲಿಲ್ಲ ಹೋದದು. ನಮ್ಮ ಅಜ್ಜಾರ್ ಹೊಲಕ್ಕ ಎಣ್ಣೆ ಹೊಡಿಯಕ್ ಬಂದಿದ್ವಿ ಅಡಿಕೆಗೆ. ನೀವು ಹೊಡೆದಾದ್ಮೇಲೆ ನಾನು ಫಸ್ಟ್ ಟೈಮ್ ಇದು ಅಣಬಿನ ಕೆತ್ತದ್ದು ಅದು ನೋಡೇನ ಅಣಬಿನ. ನಾನೇ ಕೆತ್ತಿದ್ದು ಇದು ಫಸ್ಟ್ ಟೈಮು. ಅಣಬಿ ಸಿಕ್ಕು ನಮ್ಮ ಅಜ್ಜಾರ್ ಹೊಲದಾಗ. ಒಂದ್ 4-5 ಸಿಕ್ಕು. ಅಲ್ಲೇ ಒಂದ್ 2-3 ದಿನದ ಮುಂಚೆನೆ ಹರಡಿದ್ದು ಅಂತ. ಮತ್ತೆ ಆ ಜಾಗ ನೋಡಿದ್ವಿ. ಹೆಂಗ್ ಕೇಳುದು ಅಂತ ಹೇಳಿದ್ರೆ ಅದು ಏನ್ ಬೇರ್ ಕಟ್ಟಾಗ್ಬಿಡ್ತು ಆ ತರ ಕೇಳ್ಕೊಂಡ್ರು. ಕಿತ್ತೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಅಭಿಲಾಷ್ G5 ಯೂಟ್ಯೂಬ್ ಚಾನಲ್. ಇದೇ ತರದ ಕೃಷಿ ಬಗ್ಗೆ ಅಥವಾ ಟ್ರಾವೆಲ್ ಬಗ್ಗೆ ವಿಡಿಯೋಸ್ ಮಾಡ್ತಾ ಇರ್ತೇವೆ. ನೀವು ನೋಡ್ಬೋದು. ಮತ್ತೆ ಬೇರೆದು ಇಂಟರ್ವ್ಯೂನು ತಗೊಂತೀವಿ ನಾವು. ಯಾರಾದ್ರೂ ರೈತರಿದ್ರೆ ನಿಮ್ಮ ಊರ ಅಕ್ಕಪಕ್ಕ ಜಾಸ್ತಿ ಇಳುವರಿ ಇದ್ರೆ ಅವ್ರದ್ದು ಐಡಿಯಾ ಆಗಿದೆ, ಟೆಕ್ನಾಲಜಿ ಆಗಿದೆ, ಅವ್ರದ್ದು ಕಮೆಂಟ್ ಮಾಡಿ. ಅಲ್ಲಿ ಬಂದು ಇಂಟರ್ವ್ಯೂ ತಗೊಂತೀವಿ ನಾವು. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದಾರ ಅಭಿಲಾಷ್ G5 ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬಿಡಿ. ಧನ್ಯವಾದಗಳು.